तस्मै रामानुजार्याय नमः परमगुरुवे श्रुतिस्मृतिसूत्राणाम् ಅಂತರ್ಜಲಮಹಿ ಅತ್ಯಂತ ಹೃದಯಂಗಮವಾದಂತಹ ಅಭಿನಯವನ್ನು ನಾನೆಲ್ಲ ನೋಡಿದ್ದೇನೆ. ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ನಾಟ್ಯಶಾಸ್ತ್ರ ಅದು ನಾಟ್ಯ ವೇದ, ಪಂಚಮ ವೇದ ಅಂತ ಕರೀತಾರೆ. ವೇದ ಸಾಮಾನ್ಯರಿಗೆಲ್ಲ ನಿಂತಂತಹ ವಸ್ತು, ಎಲ್ಲರೂ ಅದನ್ನು ಅಧಿಕರಿಸೋದಕ್ಕಾಗಲಿಲ್ಲ. ಸಾಮಾನ್ಯರು ಏನಾದರೂ ಅಧಿಕಾರ ಮಾಡಬೇಕು ಅಂತೇಳಿ ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮ 5ನೇ ವೇದವಾದಂತಹ ನಾಟ್ಯಶಾಸ್ತ್ರವನ್ನು ಭರತ ಮುನಿಯ 100 ಮಕ್ಕಳಿಗೆ ಉಪದೇಶ ಮಾಡ್ತಾರೆ. ಅವರು ಈ ನಾಟ್ಯಶಾಸ್ತ್ರ ಎಲ್ಲ ಕಡೆ ಪ್ರಚಾರ. ನಾಟ್ಯಶಾಸ್ತ್ರದ 36 ಅಧ್ಯಾಯಗಳಲ್ಲಿ ಇವತ್ತೇನು ನಿಜ ಅಭಿನಯ ಮಾಡಿತು ಆ ಎಲ್ಲ ಅಂಶಗಳು ಅರಿವಾಗಿದೆ. ರಂಗ ಪ್ರವೇಶ ಇರ್ಬೋದು, ರಂಗ ಸಜ್ಜಿಗೆ ಇರ್ಬೋದು, ಸಂಗೀತ ಇರ್ಬೋದು, ಅಭಿನಯ ಇರ್ಬೋದು, ನವರಸಗಳಿರ್ಬೋದು, ಅದೆಲ್ಲವೂ ಭರತ ಮುನಿ ಆ 36 ಅಧ್ಯಾಯಗಳಲ್ಲಿ ವಿವರವಾಗಿ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ನಮ್ಮ ಆಸ್ಥಾನ ವಿದ್ವಾಂಸರಾದಂತಹ ಪರಮ ಪ್ರಿಯರಾದಂತಹ ಊರಿ ರಂಗರಾಮಾನುಜರು ನಾಟ್ಯಶಾಸ್ತ್ರಕ್ಕೂ ನಮ್ಮಕ್ಕೂ ಎಂತಹ ಹತ್ತಿರದ ಸಂಬಂಧ ಇದೆ ಅಂತ ಹೇಳಿದರು. ವೇದಾಂತದ ಪರಮೋಚ್ಚ ತತ್ವ ಕೃಷ್ಣ ತತ್ವ, ಅದೇ ಪರಮೋಚ್ಚವಾದಂತಹ ಕೃಷ್ಣ ಮೊಟ್ಟ ಮೊದಲಿಗೆ ರಂಗಪ್ರವೇಶ ಮಾಡಿದಂತಹ ಕಲಾವಿದ. ಆ ಪುಟ್ಟ ಬಾಲಕ ಆ ಕಾಳಿಯನ ಮೇಲೆ ನೃತ್ಯ ಮಾಡಿದ್ನಲ್ಲ, ಅದು ಮೊಟ್ಟ ಮೊದಲ ರಂಗಪ್ರವೇಶ ನಾಟ್ಯ. ವೇದಾಂತಕ್ಕೂ ಕೃಷ್ಣನಿಗೂ ಸಂಬಂಧ ಇದೆ ತಾನೆ. ವೇದಾಂತ ಶುಷ್ಕ ಆಗೋದು ಸಾಧ್ಯನೇ. ವೇದಾಂತ ರಸ, ಕೃಷ್ಣ ತತ್ವ. ಆ ಕೃಷ್ಣ ಅಲ್ಲಿ ಮಾಡಿದಂತಹ ನೃತ್ಯವನ್ನು ದೇವಾದಿ ದೇವತೆಗಳೆಲ್ಲ ನೋಡಿದರು. ಎಲ್ಲರೂ ವಾದ್ಯಗಳನ್ನು ಬಾರಿಸಿದ್ರು. ಮೊದಲು ಅಭಿನಯ ಇತ್ತಲ್ಲ, ಅದು ವಿಶ್ವವನ್ನು ನೋಡಿ ಮಾಡಿ ಅವನೇ ಮೊದಲು ಭರತನಾಟ್ಯ ಕಲಾವಿದ. ಪ್ರಭು ರಾಮಚಂದ್ರನ ನಡೆ ಇದೆಯಲ್ಲ, ಅದು ಒಳ್ಳೆಯ ಕಲಾವಿದರ ನಡೆ. ಅವರ ನಡೆ ಅಂತ ಭರತನಾಟ್ಯದ ಶೈಲಿಯಲ್ಲಿ ಉಂಟು. ಭರತ ಮುನಿಯ ನಾಟ್ಯಶಾಸ್ತ್ರದ 34ನೇ ಅಧ್ಯಾಯದಲ್ಲಿ ಒಬ್ಬ ಕಲಾವಿದ ಹೇಗೆ ನಡೀಬೇಕು, ಹೇಗೆ ಮಾತಾಡಬೇಕು, ಹೇಗೆ ಅಂಗಗಳನ್ನೆಲ್ಲ ಜನಿಸಬೇಕು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ಅದು ನೋಡಿದಾಗ, ಅದನ್ನು ಓದಿದಾಗ ನಮ್ಮ ಆಚಾರ್ಯರಾದಂತಹ ಸ್ವಾಮಿ ರಾಮಾನುಜರ ನಡೆ, ನುಡಿ, ಭಾವ ಎಲ್ಲವೂ ನೃತ್ಯ ಕಲಾವಿದನಿಗೆ ಹೋಗುತ್ತದೆ. ಸ್ವಾಮಿ ರಾಮಾನುಜರು ಸ್ವತಃ ತಾವು ಹೀಗೆ ಕುಳಿತು ಶ್ರೀರಂಗದಲ್ಲಿ ಹಳೆಯ ಅಭಿನಯಗಳನ್ನೆಲ್ಲ ನೋಡಿ ಆನಂದಪಟ್ಟು ಅದಕ್ಕೆಲ್ಲ ತಿದ್ದುಪಡಿಗಳನ್ನು ಹೇಳ್ತಾರೆ. ಅದನ್ನು ಸಂಗೀತ ಮತ್ತು ನಾಟ್ಯ ಎರಡು ನಮ್ಮ ವೇದಾಂತದಲ್ಲಿ, ದೇವಸ್ಥಾನದಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಮಾಡಿದೆ. ನಮ್ಮ ಚಿತ್ರ ಪುಟ್ಟ ಬಾಲಕಿ ಅಂತ ನಾನು ಚಿತ್ರವನ್ನು ನೋಡಿದ್ದೀನಿ. ಚಿತ್ರ ನೋಡಿದ್ರೆ ರಿಯಾಗಿ ಅವಳು ಸ್ವಲ್ಪ ದಿವಸ ಸಂಗೀತ ಕಲ್ತ್ಕೊಂಡು ಅದು ಅಡಿಗೆ. ಆದರೆ ಮಗಳಿಗೆ ಭರತನಾಟ್ಯ ಅದು ದೂರದ ಅಮೇರಿಕದಲ್ಲಿ ಇದ್ದುಕೊಂಡು ಸತತವಾಗಿ 12 ವರ್ಷಗಳ ಕಾಲ ನೃತ್ಯವನ್ನು ಅಭ್ಯಾಸ ಮಾಡಿ ಅರಂಗೇಟ್ರ ಮಾಡಿ ಇಲ್ಲಿ ಬಂದಾಗ ನಮ್ಮ ಶ್ರೀಮಠದಲ್ಲಿ ಸ್ವಾಮಿ ರಾಮಾನುಜರ ದಿವ್ಯ ಕ್ಷೇತ್ರದಲ್ಲಿ ಹಿರಿಯ ಮಾಡುವಂತಹ ನೃತ್ಯ ಸ್ವಾಮಿ ರಾಮಾನುಜರಿಗೆ ಅರ್ಪಣೆ ಆಗುತ್ತೆ ಅಂತ ನಾನು ಅಭಿನಯದ ಎಲ್ಲ ಭಾಗಗಳು ಭಗವದರ್ಪಿತವಾದಂತಹ, ಎಲ್ಲ ಕಲೆಗಳು ಭಗವದರ್ಪಿತವಾಗುವಂತಹ. ಸಂಗೀತ, ನೃತ್ಯ ಯಾವುದೇ ತಗೊಂಡು ಭಗವಂತನ ದಿವ್ಯ ನಾಮ. ಇವತ್ತು ಮಾಡಿದಂತಹ ಎಲ್ಲ ಅಭಿನಯಗಳು ಭಗವಂತನಿಗೆ ಪ್ರೀತಿಯಾಗುವಂಥದ್ದು.
ಸಪ್ತಗಿರಿನಾಥನಾದಂತಹ ಶ್ರೀನಿವಾಸನ ಆ ಕೃತಿ ಚತುರಾಳಿಗಾಗತ್ತು ಎಷ್ಟು ಮನೋಜ್ಞವಾಗಿದೆ. ಅದರಲ್ಲಿ ದಶಾವತಾರ ವರ್ಣ ಬಹಳ ಕಷ್ಟ. ಕಲಾವಿದನ ಪರೀಕ್ಷೆ ಇಲ್ಲೇ ಆಗುತ್ತೆ ಅಂದರೆ ಒಬ್ಬ ಕಲಾವಿದ ಆ ವರ್ಣದಲ್ಲಿ ಜಯಿಸಬೇಕು. ನಮ್ಮ ಪದ್ಮಿನಿ ಗುರು ಪದ್ಮಿನಿ, ಅದಕ್ಕೆ ನಾನು ಯೋಚನೆ ಮಾಡಿದೆ, ಪದ್ಮಿನಿ ನೀವು ಕರೆದು ಅವರ ಬಾಯಿಂದ ಒಂದೆರಡು ಮಾತು ಹೇಳಿದ್ರೆ ಕ್ರಿಯಾ ನೃತ್ಯಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳಿ ಕ್ರಿಯಾ ಹೀಗೆ ಪ್ರಬಂಧ ನಾಟಕಗಳಲ್ಲಿ ಅವಳು ಅದೇ ದೂರದ ಅಮೇರಿಕದಿಂದ ಬಂದು 2 ದಿವಸ ಆಗಿದೆ ಪಾಪ. ಮೊನ್ನೆ ತಾನೇ ಬಂದಿದ್ದಾರೆ, ನಿನ್ನೆ ಎಲ್ಲ ಮಕ್ಕಳ ಕೆಲಸ ಮಾಡಿದ್ದಾರೆ. ಅವರ ತಂದೆ ತಾಯಿ ತಾತಂದರೆಲ್ಲ ಇಲ್ಲಿ ಕುಳಿತಿದ್ದಾರೆ. ಅವರೆಲ್ಲರ ಪ್ರೋತ್ಸಾಹದಿಂದ ಕ್ರಿಯಾನ ಈ ನೃತ್ಯ ಯಾತ್ರೆ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಕಲೆ ವಿಶೇಷವಾದ ಸ್ಥಾನ ಇದೆ. ಅದನ್ನು ಸ್ವಾಮಿ ರಾಮಾನುಜರು ಎತ್ತಿ ಹೇಳಿದರು. ಕಲೆ ಎಲ್ಲ ಪ್ರಾಕಾರಗಳನ್ನು ತಮ್ಮ ಎಲ್ಲ ಜೀವನ ಕ್ರಮದಲ್ಲಿ ಅಳವಡಿಸಿಕೊಂಡರು. ಸಂಗೀತ, ನೃತ್ಯ ಎಲ್ಲ ದೇವಸ್ಥಾನ ನಡೆಯುವಂತೆ ಮಾಡಿದರು. ಇವತ್ತಿಗೂ ತಿರುನಾರಾಯಣಪುರದಲ್ಲಿ ತಿರುವಾದಿಪುರದ ಸಂದರ್ಭದಲ್ಲಿ, ಅಂಡಾಡಿನ ಜಯಂತಿಯ ಸಂದರ್ಭದಲ್ಲಿ ತಿರುನಾರಾಯಣನ ಸನ್ನಿಧಿಯಲ್ಲಿ ನೃತ್ಯ ಆಗುವಂತೆ ಸ್ವಾಮಿ ರಾಮಾನುಜರು ನಾಮ. ಆದ್ದರಿಂದ ನೃತ್ಯ ಸಂಗೀತ ಎರಡೂ ಭಗವಂತನಿಗೆ ಅರ್ಪಿತವಾಗುವಂಥದ್ದು. ಕ್ರಿಯಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಸಂತೋಷ ಆಗಿದೆ ಅಂತ ನಾನು ಅಂದುಕೊಂಡಿದ್ದೀನಿ. ಅವರ ನಿಮ್ಮೆಲ್ಲರ ಆಶೀರ್ವಾದ ಕ್ರಿಯಾಗೆ ಸದಾ ಇದ್ದು ಅವರು ಇದೇ ರೀತಿ ಮುಂದುವರಿ. ಒಂದು ವಿಶೇಷ ಅಂದರೆ ಚಿತ್ರಾಯನ ಸೋದರ ಮಾವನ 80ನೆಯ ಹುಟ್ಟುಹಬ್ಬ ಇವತ್ತು. ಅವರನ್ನು ನಾವು ಇಲ್ಲಿ ಸ್ಮರಿಸ್ತಾ ಇದ್ದೀವಿ. ಅವರು ಬೆಳೆಸಿದರು, ನಮ್ಮೆಲ್ಲರ ಜೀವನಕ್ಕೆ ಚಿತ್ರಾಯನ ಮದುವೆಯನ್ನು ಅವರು ಸ್ವತಃ ತನ್ನ ಮಗಳ ಮದುವೆಯಂತೆ ನಿಂತು ನಡೆಸಿದರು. ಜನನ ಆದಾಗ ಮಹೋತ್ಸವ ಈ ಸಂದರ್ಭದಲ್ಲಿ ಕ್ರಿಯಾ ಮಾಡಿದಂತಹ ಈ ಅಭಿನಯ, ಈ ಭರತನಾಟ್ಯ ಅವರಿಗೆ ಅರ್ಪಣೆ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ಅವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ನಮ್ಮ ಪದ್ಮಿನಿ ರವಿ ಅವರು ಅನೇಕ ದಶಕಗಳ ಕಾಲ ಈ ಕ್ಷೇತ್ರದಲ್ಲಿ ಪ್ರಖ್ಯಾತರಾಗಿದ್ದಾರೆ. ದೇಶ ವಿದೇಶಗಳಲ್ಲೆಲ್ಲ ಪ್ರಖ್ಯಾತರಾಗಿದ್ದಾರೆ. ಅವರ ಪತಿವರಿಯರು ನನ್ನ ಪೂರ್ವಾಶ್ರಮದ ಕ್ಲಾಸ್ಮೇಟ್ MES ಕಾಲೇಜಿನಲ್ಲಿ ರವಿ ನಾನು ಒಟ್ಟಿಗೆ ಹೋಗ್ತಾ ಇದ್ದೆ. ಪದ್ಮಿನಿ ಇಷ್ಟರಲ್ಲೇ ಶ್ರೀಮಠದ ಶಿಷ್ಯರಾಗ್ತಾ ಇದ್ದಾರೆ. ಅವರು ಬಹಳ ದಿವಸದಿಂದ ಸಮಾಜಶಯನ ಮಾಡಿಸ್ಕೋಬೇಕು ಅಂತ ತುಂಬ ಅಪೇಕ್ಷೆ ಪಡ್ತಾ ಇದ್ದರು. ನಾನು ಸ್ವಲ್ಪ ಮುಂದಕ್ಕೆ ಆಗ್ತಾ ಇದ್ದೆ. ಈಗ ಅವ್ರು ನಾನು ಮಾಡಿಕೊಳ್ಳೇಬೇಕು. ಮುಂದಿನ ದಿವಸಗಳಲ್ಲಿ ಅವರು ಸಮಾಜಶಯನವನ್ನು ಮಾಡಿಸ್ಕೊಂಡು ನಮ್ಮ ಶ್ರೀಮಠದ ಅಧಿಕೃತ ಶಿಷ್ಯ. ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯೂ ಸಹ ಭರತನಾಟ್ಯ ಕಲಾವಿದರು. ಅನೇಕ ನೃತ್ಯಗಳನ್ನು ಮಾಡಿದ್ದಾರೆ. ಅವರು ಪುರಿ ಜಗನ್ನಾಥಕ್ಕೆ ನಾವೆಲ್ಲ ಹೋದಾಗ ಸ್ವಾಮಿ ರಾಮಾನುಜರ ತಿರುಮೇನಿಯ ಪ್ರತಿಷ್ಠೆಯ ಸಂದರ್ಭದಲ್ಲಿ ಅಲ್ಲಿ ಭಾವಪೂರ್ಣವಾದಂತಹ ಜಯದೇವನ ಅಷ್ಟಪದಿಯ ನೃತ್ಯವನ್ನು ಮಾಡಿದ್ರು. ಒಂದು ವಿಶೇಷ ಅಂದರೆ ಅದೆಲ್ಲ ಭರತನಾಟ್ಯದ ರಂಗ ಪ್ರವೇಶ ಆದರೆ ನಿರೂಪಕಿಯಾಗಿ ಇವತ್ತು ರಂಗ ಪ್ರವೇಶ ಮಾಡಿದ್ದಾರೆ. ಅವರ ಮೊದಲ ಕಾರ್ಯಕ್ರಮ ನಾನು ಹೇಳಿದೆ, ನೀವು ನಿರೂಪಣೆ ಮಾಡಬೇಕು ಅಂತ. ಇವತ್ತು ಮೊದಲ ಕಾರ್ಯಕ್ರಮವನ್ನು ಮಾಡಿ ಅವರ ಈ ನಿರೂಪಣೆಯ ಅರಂಗೇಟ್ರವೂ ಸಹ ಇಲ್ಲಿ ನಡೆದಿದೆ. ಇಷ್ಟು ಜನ ಅಭಿಮಾನಿಗಳು, ರಸಿಕರು ನಮ್ಮೊಡನೆಯಲ್ಲಿ ಇದ್ದು ಕ್ರಿಯಾಗೆ ಆಶೀರ್ವಾದ ಮಾಡಿದೆ. ನಿಮ್ಮೆಲ್ಲರಿಗೂ ಕೃಷ್ಣನ ಪರಿಪೂರ್ಣ ನಿರಂತರವಾಗಿ ನಾನು ಯೋಚನೆ ಮಾಡಿದೆ, ನಮ್ಮ ಶ್ರೀಮಠದ ಆರಾಧ್ಯ ಮೂರ್ತಿಯಾದಂತಹ ಲಕ್ಷ್ಮೀ ನರಸಿಂಹನನ್ನು ಹಾಡಿದ್ರೆ, ಹೊಗಳಿದ್ರೆ, ನೃತ್ಯ ಮಾಡಿದ್ರೆ ಅವನು ಸಂತೃಪ್ತನಾಗ್ತಾನೆ ಅಂತ ಹೇಳಿ ಕೊನೆಯ ನಿಮಿಷದಲ್ಲಿ ನಿನ್ನೆ ಕ್ರಿಯಾಗಿ ಹೇಳಿದೆ ಲಕ್ಷ್ಮೀ ನರಸಿಂಹನ ಬಗ್ಗೆ ಒಂದು ಪಾಪ ಒಂದೇ ಒಂದು ದಿವಸದಲ್ಲಿ
ಅಭಿನಯವನ್ನು ಮಾಡಿದ್ದಾನೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ ಇವಾಗ ಪತ್ನಿ ಬದಿಗೆ ನಮ್ಮ ಆಸ್ಥಾನದೆಲ್ಲರಿಗೂ ನಾವು ಇವಾಗ ಅಭಿನಂದನೆಗಳನ್ನು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಇದುವರೆಗೆ ಶ್ರೀಮಠದಲ್ಲಿ ಶ್ರೀ ವೈಷ್ಣವ ಸಮಾಗಮ. ಶ್ರೀಮತೆ ರಾಮಾನುಜಾಯ ನಮಃ.